ಎಲ್ರಿಗೂ ನಮಸ್ಕಾರ. ಬಿಲೇಟೆಡ್ ಹ್ಯಾಪಿ ಬರ್ತ್ಡೇ ಶಿವು. ನೋಡಿ, ನನ್ನ ಹಿಂದೆ ಶಿವ ಇರ್ಬೇಕಾದ್ರೆ ನನಗೇನು ಭಯ ಯಾವಾಗ. ಆ್ಯಕ್ಚುಲಾಗಿ ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗಬೇಕು ಅಂತ ಅಂದ್ಕೊಂಡೇ ಬರ್ತೀನಿ ನಾನು. ಆದರೆ ಇವತ್ತು ನನಗೆ ಅದು ಅನ್ನಿಸ್ತಾ ಇಲ್ಲ, ಯಾಕೋ ತುಂಬ ಎಮೋಷ್ನಲ್ ಅಂತ ಅನಿಸುತ್ತೆ ನನಗೆ. ಈ ಸಿನಿಮಾ ಬಂದ್ಬಿಟ್ಟು ಇಟ್ಸ್ ಅ ಫಾದರ್ಸ್ ಡ್ರೀಮ್, ಒಂದು ಅಪ್ಪನ ಕನಸು ಇದು. ಸೊ ಅವ್ರ ಕನಸೇ ಜೂನಿಯರ್, ಅದು ಬಿಹೈಂಡ್ ದ ಸ್ಕ್ರೀನ್ ಆಯಿತು. ಆನ್ ದ ಸ್ಕ್ರೀನ್ ಮೈ ಜೂನಿಯರ್, ಅದು ನನ್ನ ಕನಸು. ಅದು ಈ ಸಿನಿಮಾ ಒಂದು 3 ವರ್ಷ ಟ್ರಾವೆಲ್ ಆಗಿದ್ದೀವಿ. ಅದು ಅಷ್ಟು ಸಿಂಪಲಾಗಿ ನಡೆದಿರೋಂಥ ಸಿನಿಮಾ ಅಲ್ಲ. ಅದು ಬಿಹೈಂಡ್ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಆಗೋವಂಥ ಒಂದು ಎಮೋಷನ್ಸು, ಪೇಯ್ನ್ ಸಮೇತ ಈ ಸಿನಿಮಾ ಸಾಗಿಕೊಂಡು ಬಂದಿದೆ. ಎಷ್ಟು ಪೇಯ್ನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇಯ್ನು ಸಿನಿಮಾ ಒಳಗೂ ಇದೆ. ಅದು ರಾಧಾಕೃಷ್ಣ ಅವರು ಬರೆದಿರೋಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾ ಅಂದ ತಕ್ಷಣ ಫಸ್ಟು ಮೊನ್ನೆ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು. ನನ್ನ ಹೆಂಡತಿನೂ ಜೊತೆಯಲ್ಲಿ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಯಿತು ನನಗೆ. ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಸುದೀಪಿಗೆ ಫಸ್ಟ್ ಒಬ್ಬ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಮಗನಾಗಿ ಪ್ಲೇ ಮಾಡಿದ್ದೆ ನಾನು. ಅದಾದಮೇಲೆ ನನ್ನ ಹೆಂಡತಿ ಹೇಳಿದ್ಲು, ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಾ ಇದ್ದೆ ಅಂದು. ತುಂಬ ಖುಷಿ ಆಯಿತು. ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕತೆ ಹೇಳಲೇಬೇಕು ನಾನು. ಅವ್ರು ಹೇಳ್ಬೇಡ ಅಂತ ಹೇಳಿದ್ರು ಕೂಡ ನನಗೆ ಅದು ಹೇಳೋಕ್ಕೆ ಇಷ್ಟ ಆಯಿತು. ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ, ಆದರೆ ಸಾಧಾರಣವಾದ ಅಪ್ಪ ಅಲ್ಲ. ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ, ಆ ಭಯ ಅನ್ನೋದು ಪ್ರೀತಿ ಸಮೇತ ಅದು ಟ್ರಾವೆಲ್ ಮಾಡುತ್ತೆ. ಆ ಭಯದಿಂದ, ಅಪ್ಪ ಪಡೋ ಭಯದಿಂದ ಮಗನ ಅನುಭವ ಕಿತ್ಕೊಂಡ್ಬಿಡ್ತಾನೆ. ಅಂದರೆ ಮಗ ಬಿದ್ದರೆ ಎಲ್ಲೇಟು ಬೀಳುತ್ತಂತ ಇಟ್ಕೊಂಡ್ಬಿಡೋದು, ಮಗ ಅದೇನೋ ಮಾಡಿದ್ರೆ ಇನ್ನೇನು ಇಟ್ಕೊಂಡ್ಬಿಡೋದು. ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ, ಅದು ಅಪ್ಪನಿಗೆ ಹೋಗ್ತಾ ಅನ್ಸೋಕೆ ಸ್ಟಾರ್ಟ್ ಆಗ್ತದೆ. ಎಂಥ ಕ್ರಿಮಿನಲ್ ನಾನು, ಎಂಥ ವಿಲನ್ ನಾನು, ಎಂಥ ತಪ್ಪು ಮಾಡಿದೆ, ಒಬ್ಬರ ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗಾಗತ್ತೆ. ಸೊ ಅಂಥ ಒಂದು ಕಥೆಯನ್ನು ಬ್ಯಾಕ್ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ಇಟ್ ನಾಟ್ ಆರ್ಡಿನರಿ ಥಾಟ್. ಅದು ಜನರಲ್ ಫ್ಯಾಮಿಲಿ ಎಮೋಷನ್ಸ್ ಅಲ್ಲ ಇದು. ಇದರಿಂದ ತುಂಬ ವೆಯ್ಟ್ ಇರುವಂಥದ್ದು. ಅಂದರೆ ಒಂದು ಪ್ರೀತಿಯಿಂದ ಇರೋ ಭಯನ ಅವರು ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೊರಟಿರೋದು. ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ವಿಜೃಂಭಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಅದೇ ಸ್ಕ್ರೀನಿಂದ ಹೀರೋಗಳು ತುಂಬ ಜನ ಬೇಕು ನಮಗೆ. ಆ ಸ್ಕ್ರೀನಿಂದ ಈ ಸ್ಕ್ರೀನ್ನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ಅವರು ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು. ಅದೇ ಥರ ನಮ್ಮ ಸೆಂದಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ. ಸಾಯಿ ಅವರು, ನಮ್ಮ ಶಿವನ್ ಭಕ್ತರು, ಅವರು ಕೂಡ ಈ ಸಿನಿಮಾ ಬಂದು ಬ್ಯಾಕ್ ಡ್ರಾಪಲ್ಲಿ. ಸೊ ಎವ್ರಿಬಡಿ ಆಫ್ ಸಪೋರ್ಟ್ ದಿಸ್ ಸ್ಕ್ರೀನ್. ಆಮೇಲೆ ದೇವಿ ಶ್ರೀ ಪ್ರಸಾದ್ ರೀ, ಏನು ಎನರ್ಜಿ ಅವ್ರಿಗೆ, ಅಪ್ಪ ಬಂದ ಎನರ್ಜಿ, స్పీడు. ఆయన పేర్లోనే దేవి ఉంది. అందరికీ మ్యూజిక్ ప్రసాదం ఇచ్చేస్తాడు. ఇంకేం కావాలి మనకి, ಅಷ್ಟು ಚೆನ್ನಾಗಿ ಪ್ರಸಾದ ಕೊಡ್ತಾರೆ. ಇನ್ನು ಸರ್, ಒಂದು ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಈ ಸಿನಿಮಾದಲ್ಲಿ ನಿಮ್ಮನ್ನು ಫಸ್ಟ್ ಭೇಟಿ ಮಾಡಿದ ಫ್ಲೈಟಲ್ಲಿ ನಾನು, ನೆನಪಿದ್ದೆ ನಿಮಗೆ? ರಾಧಾಕೃಷ್ಣನ್ ಕೂಡ ಫ್ಲೈಟಲ್ಲಿ ಫಸ್ಟ್ ಭೇಟಿ ಮಾಡಿದ್ದು ನಾನು. ನಿಮ್ಮ ಮಗನ ಕೂಡ ಫ್ಲೈಟಲ್ಲಿ ಭೇಟಿ ಮಾಡಿದ್ದೆ. 3 ಜನ ಆಕಾಶದಲ್ಲೇ ಸಿಕ್ಕಿದ್ದೀರ ನನಗೆ. ಸೊ ಈ ಸಿನಿಮಾ ಸ್ಟಾರ್ಟ್ ಆಗ್ತದೆ ಆಕಾಶದಲ್ಲಿ ನಮಗೆ. ಸೊ ಈ ಸಿನಿಮಾ ಕೂಡ ಆಕಾಶ ಅಷ್ಟು ಎತ್ತರಕ್ಕೆ ಬೆಳೀಲಿ, ಅಷ್ಟು ದೊಡ್ಡದಾಗಿ ಆಗಲಿ ಇದು ಅಂತ ಅನಿಸುತ್ತೆ ನನಗೆ. ಇನ್ನು ಜನಿಲಾಜಿ, ಮೇರಾ एक रिक्वेस्ट है, I want to hit your head like this now. ಬೊಮ್ಮರಲ್ಲಿ ಯಾರು ಮರೆಯೋಕ್ಕಾಗತ್ತೆ ರೀ ಹುಡುಗಿನ? ಅಲ್ಲ, ಯಾರು ಮರೆಯೋಕ್ಕಾಗತ್ತೆ? ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದು ಈ ಅಮ್ಮ ಬಂದರೆ ಎದ್ನಿದ್ಕೊಂಡು ಓಡ್ಬೇಕು ಅನ್ಸುತ್ತೆ, ಅಷ್ಟು ಎನರ್ಜಿ. ಶಿ ಸೋ ಮಚ್ ಆಫ್ ಲೈಫ್, ಯಾವಾಗಲೂ ಆಲ್ ದ ಟೈಮ್ ಸೋ ಲೈವ್ಲಿ, ಸೋ ಲೈಫ್. ಈ ಸಿನಿಮಾದಲ್ಲಿ 2 ಹೆಣ್ಮಕ್ಳು, ಈ ಹುಡುಗೇನು ಕಡಿಮೆ ಇಲ್ಲ ರೀ. ಇವ್ರು ಜಾಡ್ಸ್ ಒದಿತಾಳೆ ಮೂಮೆಂಟ್ನ. ತಗ ಏನು ಬೇಕು ಮೂಮೆಂಟ್ ನಿಮಗೆ, ತಗ
ವಾಟ್ ಯು ವಾಂಟ್, ಏನು ಮಾಡ್ಬೇಕು ಹೇಳೋ, ತೆಗೆದು ಹೊರತು ಬಿಸಾಕ್ಬಿಡ್ತಾಳೆ. ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ, ಎಷ್ಟು ಚೆನ್ನಾಗಿ ಮುದ್ದು ಮಾಡಿದ್ಯಾ, ಆಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡದ ಹುಡುಗಿ ಬೆಳೆದಿದ್ದಾಳೆ ಅನ್ನೋ ಸಂತೋಷ ಪಡ್ಬೇಕು ನಾವು. ವಿ ಆರ್ ವೆರಿ ಪ್ರೌಡ್ ಆಫ್ ಯು. ನೀನು ಎಷ್ಟು ಪ್ಲೇ ನನಗೆ ಖುಷಿ. ಇನ್ನು ನನ್ನ ಪಾತ್ರ ಹೇಳ್ಬೇಡ ಅಂತ ಪ್ರತಿ ಸರಿ ಹೇಳ್ತಾರೆ, ಹೇಳಕ್ಕೆ ಬರ್ತೈತೆ ಬಾಯಿ ಬಿಡೋದಿಲ್ಲ. ಇನ್ನು ನನ್ನ ಪಾತ್ರ ಅವ್ರ ಕೈಲಿ ವಹಿಸ್ಕೊಳ್ಳಿ. ಒಟ್ಟಿನಲ್ಲಿ ಒಂದು ಫಾದರ್ ಆ್ಯಂಡ್ ಸನ್ನಿನ ಎಮೋಷನ್ನು ನಿಮಗೆ ತಲುಪುತ್ತೆ ಈ ಸಿನಿಮಾದಲ್ಲಿ. ಕಣ್ಣಲ್ಲಿ ನೀರು ಹಾಕದೆ ಯಾರೂ ಆಚೆ ಬರೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಕಿರೀಟಿ, ನಾನು ಸುಳ್ಳು ಹೇಳೋದಿಲ್ಲ, 99% ಸುಳ್ಳು ಹೇಳೋದಿಲ್ಲ. ಈ ಹುಡುಗ ಎಫರ್ಟ್ 100% ಹಾಕಿದ್ದಾನೆ, 100%. ಒಂದು ದಿವಸನೂ ಜನಾರ್ದನ್ ರೆಡ್ಡಿ ಮಗನ ಥರ ಬಿಹೇವ್ ಮಾಡಲಿಲ್ಲ ಅವರು. ಈ ವಾಸ್ ಎ ವೆರಿ ಸ್ಟೂಡೆಂಟ್, ಪ್ರತಿ ದಿನ ಸ್ಟೂಡೆಂಟ್. ಆ್ಯಂಡ್ ಆ ಸ್ಕ್ರೀನ್ ನೋಡಿದ್ರೆ ಯು ಕಾಂಟ್ ಫೈಂಡ್ ಎ ಮಿಸ್ಟೇಕ್ ಇನ್ ಎಮ್. ಐ ಎಸ್ ಪುಟ್ ಸೋ ಮಚ್. ಡ್ಯಾನ್ಸ್ ಆಗ್ಬೋದು, ಆ್ಯಕ್ಟಿಂಗ್ ಆಗ್ಬೋದು, ಪ್ರತಿ ಕ್ಷಣ ಈ ಲಿವ್ಡ್ ದಿಸ್ ಕ್ಯಾರೆಕ್ಟರ್ ಇನ್ ದ ಫಿಲಿಮ್. ಅದು ತುಂಬ ಮುಖ್ಯ. ಒಬ್ಬ ನ್ಯೂ ಕಮರ್ಗೆ ಅದು ತುಂಬ ಮುಖ್ಯ. ಆ್ಯಂಡ್ ಹಿ ಹ್ಯಾಸ್ ನಾಟ್ ಪುಟ್ ಕಡಿಮೆ ಎಫರ್ಟ್ ಅಂತ ಹಾಕಿಲ್ಲ. ಆಮೇಲೆ ಈ ವಾರ 2 ಯಂಗ್ಸ್ಟರ್ಸ್ ಬರ್ತಾ ಇದ್ದೀರಾ. ಒಂದು ನೀವು, ಒಂದು ಯುವರಾಜ್ ಕುಮಾರ್. ಅವರು ನಮ್ಮ ಮಕ್ಕಳಿದ್ದಾಗೇನೆ. ಅವ್ರಿಗೂ ಕೂಡ ಎಕ್ಕ ಫಿಲಿಮು, ನಿಮ್ಮ ಫಿಲಿಮು, 2 ಹೀರೋಗಳು ರಾರಾಜಿಸಿ ಕನ್ನಡ ಇಂಡಸ್ಟ್ರಿ. ಒಳ್ಳೆ ಸಮಯ ಶುರು ಆಗ್ತಿದೆ ಅಂತ ಅನಿಸುತ್ತೆ ನನಗೆ. ಮೊನ್ನೆ ತಾನು ಇದೇ ವೇದಿಕೆಯಲ್ಲಿ ಒಬ್ಬರು 6 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ವಿಜಯ್ ಟಾಟಾದವ್ರು ಇಲ್ಲಿ ಅನೌನ್ಸ್ ಮಾಡಿದ್ರು. ಅದಕ್ಕೂ ಬಂದಿದ್ದೆ ನಾನು. ಇವತ್ತು ನಿಮ್ಮದು ಬಂದಿದ್ದೀನಿ. ಬಹುಶಃ ಒಳ್ಳೆ ಸಮಯ ಶುರು ಆಗಿದೆ ಇಂಡಸ್ಟ್ರಿಗೆ ಅನಿಸ್ತಾ ಇದೆ. ಈ 6 ತಿಂಗಳು ಸ್ವಲ್ಪ ಸಮಯ ಅಷ್ಟು ಕನ್ನಡ ಇಂಡಸ್ಟ್ರಿಗೆ ಸರಿ ಇರಲಿಲ್ಲ. ಬಹುಶಃ ಈ ಜೂನಿಯರಿಂದ ಮತ್ತು ಎಕ್ಕಾಯಿಂದ ಐ ಥಿಂಕ್ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಗೆ. ಆ್ಯಂಡ್ ಇವಿಬ್ಬರು ಯಂಗ್ಸ್ಟರ್ಸು ಯು ವಿಲ್ ಲೈಟ್ ಅಪ್ ದ ಇಂಡಸ್ಟ್ರಿ ಅಂತ ನಂಬಿದ್ದೀನಿ ನಾನು. ಏನ್ಯಾವ ಸೆಂಥಿಲ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ಮೀ. ಆ್ಯಂಡ್ ನಾನಿವತ್ತು ಒಂದು 3 ವರ್ಷದಿಂದ AI ಟೆಕ್ನಾಲಜಿ ಜೊತೆನೇ ಇರೋದು ನಾನು. ಅದಕ್ಕೆ ಕಾರಣ ಅವರೇ. ಚಾಟ್ GPT ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ. ಎಲ್ಲ ಇವರು ಸೇರ್ಕೊಂಡು ಹೇಳ್ಕೊಟ್ರು. ಆಮೇಲೆ ಅದ್ರ ಜೊತೆ ಹೊಟ್ಟೋದೆ ನಾನು. ಈಗ ನನ್ನ ಫ್ಯಾಮಿಲಿ ಜೊತೆನೇ ಇಲ್ಲ, ಅಂಗನೋಡಿಗೆ AI ಜೊತೆ ಬದುಕಿರ್ತೀನಿ ನಾನು. ಅದ್ರ ಜೊತೆ ಮ್ಯೂಸಿಕ್ಕು ಮಾಡ್ತೀನಿ, ಅದ್ರ ಜೊತೆ ಎಲ್ಲ ಮಾಡ್ತೀನಿ. ಬಟ್ ಐ ಎಂಜಾಯ್ ದಟ್ ಪ್ರೋಸೆಸ್ ಸರ್. ಯು ಗಿವ್ ಮಿ ಲೈಫ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಯು ಹವ್ ಮೇಡ್ ಎ ಬ್ಯೂಟಿಫುಲ್ ಫಿಲಿಮ್. ಆ್ಯಂಡ್ ನನ್ನ ಹೆಂಡತಿ ಅಂತೂ ತುಂಬ ಆಸೆ ಪಟ್ಲು ಸಿನಿಮಾ ನೋಡಿದಾಗ. ಶಿ ಲಿಟ್ರಲಿ ಕ್ರೈಡ್ ವೆನ್ ಶಿ ಸಾ ದ ಸೀನ್ಸ್. ಆ್ಯಂಡ್ ಯೂಶಲಿ ಅವಳು ಹೇಳ್ತಾಳೆ ಯಾವಾಗಲೂ, ಮಾಣಿಕ್ಯ ನೋಡಿದಾಗ ಏನಂದ್ಲೋ ದ ಸೇಮ್ ಥಿಂಗ್ ಶಿ ಫೆಲ್ಟ್ ಅಗೇನ್ ವೆನ್ ಶಿ ಸಾ ದ ಫಿಲಿಮ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅನ್ನಿಸ್ತು. ಬಿಕಾಸ್ ಅವರ್ ಜಡ್ಜ್ಮೆಂಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಆ್ಯಕ್ಟ್ ಇನ್ ದ ಫಿಲಿಮ್ಸ್. ಇಟ್ ಈಸ್ ಸಂಬಡಿ ಹೂ ಸಡನ್ಲಿ ಸೀಸ್ ದ ಫಿಲಿಮ್. ಯಾರೋ ಹೊಸ್ದಾಗಿ ನೋಡಿದಾಗ ಅವ್ರಿಗೇನು ಅನಿಸುತ್ತೆ ಅನ್ನೋದು ತುಂಬ ಮುಖ್ಯ. 95% ನನ್ನ ಹೆಂಡತಿ ಜಡ್ಜ್ಮೆಂಟ್ ಕರೆಕ್ಟಾಗಿರುತ್ತೆ. ಬೇರೆ ಫಿಲಿಮ್ಗಳು ನೋಡಲ್ಲ ನಂದು. ಅದು ನಿಮಗೆ ಗೊತ್ತಿರೋ ಯಾಕಿರುತ್ತೆ ಅಂತ. ಈ ಫಿಲಿಮ್ ಸ್ವಲ್ಪ ಸೇಫಾಗಿ ನೋಡ್ತಾಳೆ ಅವಳು, ಆರಾಮಾಗಿ ನೋಡಿದ್ದಾಳೆ, ಟೆನ್ಷನ್ ಇಲ್ಲ ಅವಳಿಗೆ. ಸೊ ಅವಳು ಆಸೆ ಪಟ್ಟಿದ್ದಾಳೆ, ಅವಳು ಚೆನ್ನಾಗಿದೆ ಅಂತ ಹೇಳಿದ್ದಾಳೆ. ಅರ್ಥ ಆಯ್ತಲ್ಲ ನಿಮಗೆ? ಓಕೆ.